ನಾವು ಇವತ್ತಿಗೆ ಮ್ಯಾರೇಜ್ ಆಗಿ 6 ಮಂತ್ ಸಕ್ಸಸ್ಫುಲ್ ಆಗಿ 6 ಮಂತ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ವಿ ನೋಡಿ ಗೈಸ್. ಹ್ಯಾಪಿ ಆನಿವರ್ಸರಿ ಮೈ ಲವ್ ಮೈ ವೈಫ್ ಮೈ ಹಗಣ. ಕಪಟೆ ಖುಷಿ ಅಲ್ಲ, ದಿನನೇ ಒಂಥರ ಬೇರೆ. ಇವತ್ತೊಂದು ಸ್ವಲ್ಪ ಸ್ಪೆಷಲ್. ಅವರಿಂದ ಎಲ್ಲ ಬಿಟ್ಟು ನನ್ನ ಲೈಫಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಹೇಳಕತ್ತೀರಿ ನೀವು? ಅವ್ರಿಗೆ ಹೇಳಕತ್ತೀರ, ನನಗೆ ಹೇಳಕತ್ತೀರ? ಬಟ್ 6 ಮಂತಿಗೆ ಅದು ಮಾಡ್ರೆ ಸ್ವಲ್ಪ ಯಾಕೋ ಓವರ್ ಅನ್ಸುತ್ತೆ. ನಿಜ ಆದ್ರೆ ಬ್ಲಾಗ್ ಒಳಗೆ ಫಸ್ಟ್ ಟೈಮ್ ನಮ್ಮ ಶಿಲ್ಪಾಗ ಫಸ್ಟ್ ಟೈಮ್ ನಮ್ಮ ಹೆಂಡತಿಗೆ ಪ್ರಪೋಸ್ ಮಾಡ್ತಾ ಇರೋದು ನಾನು. ಜಾತ್ರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಜಸ್ಟ್ ನಾರ್ಮಲ್ ಐ ಲವ್ ಯು. ಥ್ಯಾಂಕ್ ಯು ಅಂಡ್ ಸೇಮ್ ಟು ಯು. ಹಾಯ್ ಐ ಲವ್ ಯು ಟೋನಾ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಬೆಳಗ್ಗೆ ಶಿಸ್ತು ಸ್ನಾನ ಮಾಡ್ಕೊಂಡು ಇವಾಗ ಎದ್ದು ರೆಡಿ ಆಗೀನಿ. ಯಾಕಪ್ಪ ಏನು ಸ್ಪೆಷಲ್ ಅಂದರೆ ನಿಮ್ಮ ತಂದಲ ಟೈಟಲ್ ನೋಡಿದ್ರೆ ಆಲ್ರೆಡಿ. ಹೌದು ಗೈಸ್, ನಾವು ಇವತ್ತಿಗೆ ಮ್ಯಾರೇಜ್ ಆಗಿ 6 ಮಂತ್ ಸಕ್ಸಸ್ಫುಲ್ ಆಗಿ 6 ಮಂತ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇನ್ನ 6 ಮಂತ್ ಆದ್ರೆ 1 ಇಯರ್ ಆನಿವರ್ಸರಿ ಗೈಸ್. 6 ಮಂತ್ ಆನಿವರ್ಸರಿ ಗೈಸ್. 6 ಎಲ್ಲಕತ್ತೀವಿ. ಸ್ವೀಟಿ ಹ್ಯಾಪಿ ಆನಿವರ್ಸರಿ ಹೇಳ ನನಗೆ. ಹ್ಯಾಪಿ ಆನಿವರ್ಸರಿ. ಯಾವ ಕೈ ಕೊಡ್ತೀರಿ ನೋಡಿ ಗೈಸ್. ಹ್ಯಾಪಿ ಆನಿವರ್ಸರಿ ಮೈ ಲವ್ ಮೈ ವೈಫ್ ಮೈ ಹಗಣ. ಹ್ಯಾಪಿ ಆನಿವರ್ಸರಿ ಮೈ ಹಸ್ಬೆಂಡ್ ಕರೆಪ್ಪ. ಕ್ರೇಜಿ ಇನ್ಸಾನ್. ಗೈಸ್ ಫಸ್ಟ್ ನಾನೇ ವಿಶ್ ಮಾಡೀನಿ. ಮಾರ್ನಿಂಗ್ ಅವರಿಗೆ ಮಕ್ಕೊಂಡಿದ್ರು ನಿದ್ದಿ, ನಾನೇ ಎದ್ದು ವಿಶ್ ಮಾಡಿ ಆಮೇಲೆ ಸೆಕೆಂಡ್ ವಿಶ್ ಇದು ನಮ್ಮ ಸಿಟಿ ವಿಶ್ ಮಾಡಲ್ಲ. ಇದೆ ನನ್ನ 12 ಗೈಸ್ ಫೈನಲಿ 6 ಮಂತ್ ಕಂಪ್ಲೀಟ್ ಆಯಿತು. ಕಷ್ಟ ಇತ್ತು ಅಂದ್ರೂ ಸರಳಾಗಿ ಮುಗಿಸ್ಕೊಂಡ್ವಿ. 6 ಮಂತ್ ಕಂಪ್ಲೀಟ್ ಆಯ್ತು ಇವತ್ತಿಗೆ. ಓಕೆ ಗೈಸ್, ನನಗೆ ಇವತ್ತು ಯಾಕೋ ಸಿಕ್ಕಾಪಟ್ಟೆ ಖುಷಿ ಅಲ್ಲ, ದಿನನೇ ಒಂಥರ ಬೇರೆ. ಇವತ್ತೊಂದು ಸ್ವಲ್ಪ ಸ್ಪೆಷಲ್. 6 ಮಂತ್ ಕಂಪ್ಲೀಟ್ ಆಯ್ತು. ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ಲಾಕತ್ತದ ನನಗಷ್ಟೇ. ಅನ್ಸತ್ತು ನನಗಂತೂ ಮುಂಜಾನೆ ಎದ್ದು ತಲೆ ಸ್ನಾನ ಮಾಡಿ ಎಲ್ಲ ಚಂದ ಇದೆ ಪೂಜೆ ಅದು ಮಾಡಿ ದಿನ ಮಾಡ್ತೀನಿ. ಬಟ್ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಕಮಿಂಗ್ ಇನ್ ಮೈ ಲೈಫ್. ನಾ ಏನಾರ ಸೀರಿಯಸ್ ಆಗಿ ಹೇಳಕಂದ್ರೆ ಕಾಮಿಡಿ ಮಾಡ್ತಾರೆ ಗೈಸ್. ಅದಕ್ಕೆ ನಾ ಇವ್ರಿಗೆ ಏನು ಹೇಳೋದೇ ಇಲ್ಲ ಗೈಸ್. ನನ್ನ ಲೈಫ್ನೇ ಅವ್ರು ಬಂದಾರ, ಅವ್ರ ಲೈಫ್ನೇ ನಾನು ಹೋಗಿಲ್ಲ. ಸೊ ಅವರಿಂದ ಎಲ್ಲ ಬಿಟ್ಟು ನನ್ನ ಲೈಫಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಹೇಳಕತ್ತೀರಿ ನೀವು? ಅವ್ರಿಗೆ ಹೇಳಕತ್ತೀರ, ನನಗೆ ಹೇಳಕತ್ತೀರ? ನಿಮಗ್ ನೋಡಿ ಹೇಳಕತ್ತಾರ ಗೈಸ್. ನನಗೆ ನಾ ಇಲ್ಲಿ ಸೈಡ್ ಆಗಿದ್ದೀನಿ, ನನಗೆ ಹೇಳಕತ್ತಿಲ್ಲ. ನಿನಗೆ ಏನ್ ಹೇಳಿದೆ? ಎಲ್ಲಾನು ಬಿಟ್ಟು ನನಗೋಸ್ಕರ ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಊಟಕ್ಕೆ ಏನ್ ಮಾಡ್ರಿ ಇವತ್ತು? ಹೀಗೆ ಇರು, ನನ್ನ ಜೊತೆಯಾಗಿ ಇರು, ನನ್ನ ಜೊತೆಯಾಗಿ. ಕಷ್ಟದಲ್ಲೂ ಸತ್ರೆ ಬಿಡು. ಕಷ್ಟದಲ್ಲೂ ಸುಖದಲ್ಲೂ ಪ್ರತಿಯೊಂದರಲ್ಲಿ ಎಂಥ ಸಿಚುವೇಶನ್ ಬಂದರೂ ನನಗೆ ಸಾಥ್ ಕೊಡ್ತಾ ಇರು. ಇವಾಗ ಅಷ್ಟೇ ಅಲ್ಲ, ಮುಂದೆ ಕೂಡ ಯಾವಾಗಲೂ. ಒಂದು ಸ್ವಲ್ಪ ಜನ ಅಂದ್ಕೊಂಡಿದ್ರು ಫಸ್ಟಿಗೆ ಮದುವೆಯಾಗಿ ವಿಡಿಯೋ ಮಾಡಾಗ ಇವರು 4 ದಿನದ ಹುರುಪು ಇರ್ತದ ಮಾಡ್ತಾರ್ತವ ಅಂತ ಅಂದ್ಕೊಂಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ 4 ದಿನದಲ್ಲ ಗೈಸ್, 4 ಜನ್ಮದ ಇದು. 4 ಜನ್ಮ ಅಲ್ಲ, 7 ಜನ್ಮ. 7 ಜನ್ಮ ಅವ್ರು. ಬಟ್ 4 ದಿನ 4 ಮಂದಿ 4 ತರ 4 ದಿನ ಅಂತ ಮಾತಾಡಿರ್ತಾರ. 4 ಮಂದಿ 4 ತರ 4 ದಿನದ ಸಲಿಂದ
ಅವ್ರಿಗೋಸ್ಕರ ಇದು ಮಾತು. ಇರೋ 4 ದಿನ ನೋಡೋದಕ್ಕೆ 4 ದಿನ ಹೆಂಗಾತಾರೆ ಇವರು, ಇಷ್ಟಿಷ್ಟು ಮಾಡ್ತಾರಲ್ಲ, ತಿಳಿತದೆ ಇವ್ರಿಗೆ ಏನಿದ್ರಲ್ಲ. ನೋಡ್ರಿ ನೀವು ಈಗಷ್ಟೇ ಅಲ್ಲ, ಮುಂದೆ ಕೂಡ ಬರ್ತಿರ್ತಾವೆ ವಿಡಿಯೋಗಳು ಅಷ್ಟೇ. ಅಷ್ಟೇ ಯಾವಾಗಲೂ ಈಗ ಹೆಂಗಿದೀವಿ ಮುಂದೆ ಕೂಡ ಹಂಗೆ ಇರ್ತೀವಿ. ಇವಾಗ ಹೆಂಗೆ ಪ್ರೀತಿ ತೋರಿಸ್ತೀವಿ, ಮುಂದೆ ಕೂಡ ಹಿಂಗೆ ಪ್ರೀತಿ ತೋರಿಸ್ತೀವಿ ಅಷ್ಟೇ ಗೈಸ್. ಬಿಡು, ಯಾಕೆ ಬಿಡಿ. ಏನು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಆನಿವರ್ಸರಿ. ನಮ್ ಸಿಟಿ ನೋಡು ನೆಟ್ಕೊಂಡು ಕೂತಾಳ ಆಕಿ ನನ್ನ ಜೊತೆ ಡ್ಯಾನ್ಸ್ ಮಾಡಕತ್ತಿದ್ದ. ಸಿಟಿ ನನ್ಗೆ ಇವತ್ತೊಂದೇ ದಿನ. ಬಾಯ್ ಗಾಯ್ಸ್, ಆಮೇಲೆ ಸಿಗ್ತೀನಿ ಗಾಯ್ಸ್. ಇವಾಗ ಒಂದು ಸ್ವಲ್ಪ ಹೊಟ್ಟಿಗೆ ಊಟ ಮಾಡ್ತೀವಿ, ಊಟ ಮಾಡಿ ಆಮೇಲೆ ಸಿಗುವ. ಓಕೆ ಓಕೆ ಗೈಸ್, ನಾ ಸಂತೆಗೆ ಹೋಗ್ಬೇಕು ಈಗ. ಫಸ್ಟ್ ಸಂತೆ ಆಮೇಲೆ ಊಟ, ಇಲ್ಲಾಂದ್ರೆ ಹಿಂದಿಗೆ ಸಂತೆ ಎಲ್ಲ ಖಾಲಿ ಆಗುತ್ತೆ. ಅದಕ್ಕೆ ಲೆಟ್ಸ್ ಗೋ. ಈ ಪಟ ಅಂತ ಹೇಳಕ್ಕೆ ಹೋಗಿ ಸಂತೆ ಮಾಡ್ಕೊಂಡು ಬರುವ, ಬನ್ನಿ ಗೈಸ್. ಗೈಸ್ 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 ಇವತ್ತು ನಮ್ಮ 6 ಮಂತ್ ಎನಿವರ್ಸರಿ ಅಂತ ಹೇಳಿದ್ವಿಲ್ಲ, ಅಂದ್ರೆ 6 ಮಂತ್ ಸಕ್ಸಸ್ಫುಲ್ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಸಲುವಾಗಿ ಏನೋ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮ ಶಿಲ್ಪಾಗ, ಕೇಕ್ ಕಟ್ ಮಾಡಿಸೋದು. ಬಟ್ 6 ಮಂತಿಗೆ ಅದು ಮಾಡ್ರೆ ಸ್ವಲ್ಪ ಯಾಕೋ ಓವರ್ ಅನ್ಸುತ್ತೆ. ನಿಜ ಹೇಳಿದ್ರೆ, ನಿಜ ಹೇಳ್ಬೇಕಂದ್ರೆ ಅದು ಭಾಳ ಸ್ವಲ್ಪ ಯಾಕೋ ನನಗೆ ಅನ್ಸಾಗತ್ತೆ ಮನಸ್ಸಿಗೆ, ವೀರ್ಡ್ ಅನ್ಸ್ತದೆ. ಸೊ ಅದಕ್ಕೆ ಸರ್ಪ್ರೈಸ್ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ಒಂದು ಚಿಕ್ಕದಾಗಿ ಸರ್ಪ್ರೈಸ್, ಅಂದ್ರೆ ಅವ್ರಿಗೆ ಏನೋ ಅಷ್ಟೊಂದೇನು ಇದು ಇಲ್ಲ, ಅಂದ್ರೆ ಅದು ಬೇಕು ಇದು ಬೇಕು ಅನ್ನೋಂಥ ಮನುಷ್ಯಳಲ್ಲ ಪಾಪ. ಇದ್ರೆ ಖುಷಿ ಪಡ್ತಾಳೆ. ಆ್ಯಂಡ್ ಸರ್ಪ್ರೈಸ್ ಅಷ್ಟೊಂದೇನು ಬೇಕು ಅಂತೇಳಿ ಕೇಳಲ್ಲ, ಅಂದ್ರೆ ಸರ್ಪ್ರೈಸ್ ಅಲ್ಲಕ್ಕೆ ಏನೂ ಕೇಳಲ್ಲ ನಿಜ ಹೇಳ್ಬೇಕಂದ್ರೆ. ಸೊ ಅದಕ್ಕೈತಲ್ಲ, ನಾವು ಈಗೆಲ್ಲ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡ್ಬೇಕಂತ ನನ್ನ ಪ್ಲ್ಯಾನ್ ಇತ್ತು. ಬಟ್ 6 ತಿಂಗಳೇ ಮಾಡೋರು ಅಷ್ಟೊಂದು ಸರಿ ಅನ್ಸಲ್ಲ. ಸೊ ಅದು ಮುಂದಿನ ವರ್ಷಕ್ಕೆ ಹಾಕೊಂಬಂತ, ಅಂದರೆ ಇನ್ನೊಂದು 6 ತಿಂಗಳು ಮುಂದಕ್ಕೆ ಹಾಕೊಂಬಂತ. ಈಗ ಜಸ್ಟ್ ನಾರ್ಮಲ್ ಆಗಿ ಜಸ್ಟ್ ಪ್ರಪೋಸ್ ಮಾಡಿದ್ದೀನಿ. ಪ್ರಪೋಸ್ ಮಾಡಿಬಿಟ್ಟು ಪ್ರಪೋಸ್ ಆಗಕ್ಕೆ ಅನ್ಬಿಟ್ರೆ ಮದುವೆನೇ ಆಗ್ಯದ. ಪ್ರಪೋಸ್ ಅಂದ್ರೆ ಜಸ್ಟ್ ನೋಡಿರಿ ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ಸಣ್ಣ, ಫುಲ್ ಸಣ್ಣ, ಏನೂ ಇಲ್ಲ ಅನ್ನಂಗೆ, ಬಟ್ ಅಂದ್ರೂ ಒಂದು ಸ್ವಲ್ಪ ಏನೋ ಪ್ರಪೋಸ್ ಮಾಡ್ದಂಗೆ ನೋಡಿರಿ ನೀವು, ಗೊತ್ತಾಗುತ್ತೆ ನಿಮಗೂ ಏನಂತರ. ಹೌದಾ? ಓಕೆ ಬನ್ನಿ, ಇವಾಗ ಸ್ವಲ್ಪ ಏನಾದರೂ ತೊಗೊಂಡು ಹೋಗ್ಬೇಕು. ನೋಡಬೇಕು ಏನು ತೊಗೊಂಡು ಹೋಗ್ಬೇಕಂತ ಹೇಳಿದ್ರೆ, ನಾ ಸುಮ್ಮನೆ ಸಣ್ಣ ಕಪ್ ಕೇಕ್ ತೊಗೊಂಡೋಗಿ ಅದ್ರ ಮೇಲೆ ಮೆಣಬತ್ತಿ ಹಚ್ಚಿ ಜಸ್ಟ್ ಈ ಥರ ಸರ್ಪ್ರೈಸ್ ಕೊಡ್ಬೇಕಂತ ನನ್ನ ಪ್ಲ್ಯಾನಾಗ. ಅವ್ರು ಏನು ಮಾಡಲ್ಲ, ಅವ್ರಿಗೆ ಗೊತ್ತು ಪಕ್ಕ. ನಾ ಅವ್ರ ಮುಂದೆ ಏನೂ ಹೇಳಿಲ್ಲ. ನನ್ನ ತಲೆಯಾಗಿದೆ ಫಸ್ಟ್, ನನ್ನ ತಲೆಯಾಗೈತೆ ಬರೀ ಕೇಕ್ ತರ್ಬೇಕು ಅನ್ನೋದು. ಅವ್ರ ಮುಂದೆ ಅಂತ ಹೇಳಿಲ್ಲ. ಕೇಕಿಂದು ಇಲ್ಲಿ ತಲೆಯಾಗ, ಅವ್ರ ತಲೆಯಾಗ ಯಾವುದೂ ಇಲ್ಲ. ಸೊ ಅದಕ್ಕೈತಲ್ಲ ಜಸ್ಟ್ ಕೇಕ್ ಮಾಡ್ಬೇಕು ಅನ್ಕೊಂಡು ಒಂದು ರೋಸ್ ತಂದೋಗಿ ನಮ್ಮ ಹುಡುಗಿಗೆ ಪ್ರಪೋಸ್ ಮಾಡಮಂತ. ನನ್ನ ಹುಡುಗಿ ಪ್ರಪೋಸ್ ಗೈಸ್ ಫಸ್ಟ್ ಟೈಮ್ ಬ್ಲಾಗ್ ಒಳಗೆ, ಫಸ್ಟ್ ಟೈಮ್ ನಮ್ಮ ಶಿಲ್ಪಾಗ, ಫಸ್ಟ್ ಟೈಮ್ ನಮ್ಮ ಹೆಂಡತಿಗೆ ಪ್ರಪೋಸ್ ಮಾಡ್ತಾ ಇರೋದು ನಾನು ಬ್ಲಾಗ್ ಒಳಗಡೆ. ಸೊ ಹೆಂಗಿರ್ತಾನೆ ನೋಡಿರಿ, ಅವ್ರ ರಿಯಾಕ್ಷನ್ ಏನು ಬರ್ತಾನೆ ನೋಡಿರಿ. ಖುಷಿ ಗೈಸ್, ಅಂದರೂ ಒಂಥರ ಖುಷಿ. 6 ಮಂತ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ. ಇದೇ ರೀತಿ 100 ವರ್ಷ ಆರಾಮಿದ್ರೆ ಸಾಕಂತ ನಾವಕ್ಕೆ. 100 ವರ್ಷ ಅಷ್ಟೇ. ನಾವಿರೋ ಅಷ್ಟು ದಿನ ಹ್ಯಾಪಿಯಾಗಿದ್ರೆ ಸಾಕು, ಮತ್ತೇನಿಲ್ಲ. ಹ್ಯಾಪಿಯಾಗಿ ನೋಡ್ಕೋಬೇಕು ಅನ್ನೋದು ಅಷ್ಟೇ ನನ್ನ ತಲೆಗಿರೋದು. ನನ್ನ ನಂಬಿ ಬಂದಾಳಲ್ಲ. ಸೊ ಹಾಂ ಓಕೆ ಬನ್ನಿ, ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ನೀನು ಮಾಡಿದ್ರೆ ಏನಿಲ್ಲ ಅನ್ನೋದು ನೋಡಿರಿ, ಲಾಸ್ಟ್ವರೆಗೂ ಗೊತ್ತಾಗುತ್ತೆ ನಿಮ್ಗೆ. ಗೈಸ್ ಫೈನಲಿ ಅಲ್ಲಿಂದ ಮನೆಗೆ ಬಂದೆ. ಜಸ್ಟ್ ಇವಾಗ ಬರುವಾಗ ಒಂದಿಷ್ಟು ರೋಸ್ ತೊಗೊಂಡು ಭಾಳ ಆಸೆ ಇತ್ತು, ಪ್ಲ್ಯಾನ್ ಇತ್ತು, ಬಟ್ ಸಿಗಲಿಲ್ಲ. ಸೊ ಇದ್ರಾಗೆ ಶಿವ ನಮ್ಮ ಸಂಪೂರ್ಣ ಮಾಡೋದು ಹಿಂಗೇನು ಮುಚ್ಚಿಟ್ಟು ಒಂದು ಗೈಸ್ ಏನು ತಂದಿರಲ್ಲ ಮುಚ್ಚಿಟ್ಟು ಏನು ಮುಚ್ಚಿಟ್ಟು ಬನ್ನಿ. ಓ ಮನೆ ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದೆ. ಅಲ್ಲಿಂದ ಬಂದ್ಬಿಟ್ಟು ಇವಾಗ ಕುಂತೀನಿ.
ಲೆಟ್ಸ್ ಸಿ. ಗೈಸ್ ಎದಕ್ಕಿದು? ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಆನಿವರ್ಸರಿ. 6 ಮಂತ್ ಇದೆ. 6 ಮಂತ್ ಅದು. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ 6 ಮಂತ್, ಸೊ ಅದಕ್ಕೆ ನಾರ್ಮಲ್. ಅಯ್ಯೇ ಇದೇ ಚಂದ, ಈ ತರ ಸಿಂಪಲ್ಲೇ ಚಂದ. ಜಾಸ್ತಿ ಜಾತ್ರೆ ಮಾಡಿದೆ ಅಂದ್ರೆ ಗೈಸ್ ಜಾತ್ರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಜಸ್ಟ್ ನಾರ್ಮಲ್ ಸರ್ಪ್ರೈಸ್. ಮೂಗಿ ಹಚ್ಚಿಗೆ ನಾ ಹೇಳಕತ್ತೀನಿ, ಮೂಗಿ ಹಚ್ಚಂಗ ಅಂತ ಯಾಕೋ. ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂದರೆ ಹಿಂಗೆ ಕೊಡ್ತೀವಿ ತಂದ್ಕೊಂಡಿದ್ದಿಲ್ಲ. ನಾ ಹೇಳಿದ್ದೆ 6 ಮಂತ್ ಏನು ಬೇಡ, ಜಸ್ಟ್ ನಾರ್ಮಲ್ 1 ಇಯರ್ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋ, ಸ್ವಲ್ಪ ಚಂದಾಗೆ 1 ಇಯರ್ಗೆ ಹೆಂಗಿರ್ತ ನೀವು ನೋಡ್ರಿ. ಸುಮ್ಮನೆ ಯಾಕೆ ಹೇಳೋಣ, ಅಡ್ವಾನ್ಸ್ ಹೇಳಕ್ ಹೋಗಲ್ಲ ಅಷ್ಟೇ. ಬಟ್ ಈ 6 ಮಂತ್ದು ಯಾರು ಮಾಡ್ಕೊಳ್ಳಲ್ಲ, ನಾವೇ ಒಂದು ಮೆಮೊರಿ ಟೈಪ್ ಇರಲಿ ಅಂತೇಳಿ 1 ಇಯರ್ದ ನೋಡ್ದೆ ಅಂದ್ರೆ 6 ಮಂತ್ ಹಿಂಗಿತ್ತು ಅಂತೇಳಿ ನೋಡ್ದೆ. ಮುಂದೆಲ್ಲ ಮೆಮೊರಿ. ನನಗೆ ಈ ಥರ ಸರ್ಪ್ರೈಸ್ ಕೊಡ್ತಾರೆ ತಂದ್ಕೊಂಡಿದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್. 1 2 3 ಓದ್ಬೇಕದು. ಹ್ಯಾಪಿ ಬರ್ಡೇ ಮಾಡ್ದಂಗ ನಾವು. ಹ್ಯಾಪಿ ಬರ್ಡೇ ಗೈಸ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಕೈ ಚಂದ್ರ. ಹ್ಯಾಪಿ ಆನಿವರ್ಸರಿ, 6 ಮಂತ್ ಕಂಪ್ಲೀಟೆಡ್. ಥ್ಯಾಂಕ್ ಯು ಸೋ ಮಚ್. ಹಂಗೆ ಐತಲ್ಲ 100 ವರ್ಷ ಆರಾಮ ಮೇಡಮ್. ಹಿಂಗೆ ನಕ್ಕೋತ ಆಡ್ಕೋ ಜಗಾಡ್ಕೋತ ಅದು ಇದ್ದಿದೆ ಗೈಸ್, ನಿಮಗೂ ಗೊತ್ತಿದೆ. ಸೊ ಜಸ್ಟ್ ನಾರ್ಮಲ್. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ನಾವೇನೇನಪ್ಪ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಿ. ಏನಿದು? ಐ ಲವ್ ಯು. ಹೇಳು ಚಂದ ಹೇಳು. ಐ ಲವ್ ಯು ಬಿಕಾಸ್ ಇದು ಹೃದಯಗಳ ವಿಷಯ. ಬಿಟ್ಟೋನ ಅವಾಗ ಇದು ನಾಚಿಕೆ ಬರ್ತದೆ. ನಾಚಿಕೆ ಐತಿದೆ. ಹೇಳು. ಸೇಮ್ ಟು ಯು. ಹೇಳು. ಐ ಲವ್ ಯು ಟು. ನೂರಾರು ದುಃಖ ಸುಖವಾಗಿ ನೂರಾರು ವರ್ಷ ಸುಖವಾಗಿ ಬಾಳ ನಾವು ಇಬ್ಬರು ಅಂತ ಹಾಡೋದು ಅಷ್ಟೇ. ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ. ಹಿಂಗೆ ಬಗು ಹಿಂಗೆ ಹಿಡ್ಕೊಂಡು ಏನೋ ಒಂದು ಮಾಡ್ತಾರೆ ನೋಡಿ. ಗೊತ್ತಿಲ್ಲ ನಮಗೆ ಗೊತ್ತಿರ್ತದೆ.
ಇಬ್ರು ಬೇರೆ ಡ್ಯಾನ್ಸ್. ಹುಣ್ಣಿಮೆ ಚಂದ್ರನ ನೋಡಿ ನಾ ಮರೆತು ಬಿಟ್ಟೆ ನನ್ನ, ಆದರೂ ಮರೆತೇ ಇಲ್ಲ ನಾನಿನ್ನ. ಒಮ್ಮೆ ನೀನಕ್ಕರೆ ನಾನು ತುಸು ನಾಚುವೆ. ಗೈಸ್ ದಪ್ಪತ್ ಬಿಟ್ಟದ ಏನು ಮಾಡುದು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಸಿಂಪಲ್ ಅಂಡ್ ಶಾರ್ಟ್ ಆಗಿ ಚಂದ ಎಲ್ಲ ಸಿಂಪಲ್ ಅಂಡ್ ಶಾರ್ಟ್ ಆಗಿ ಆನಿವರ್ಸರಿ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇಯರ್ ಅಲ್ಲಕತ್ತೀನಿ ನೋಡಿ, ಫಸ್ಟ್ ಇಯರ್ ನೋಡೋಣ. ನಾನು ಏನಾದ್ರೂ ಪ್ಲಾನ್ ಹಾಕ್ತೀನಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಅನ್ಬೇಡ, ಹ್ಯಾಪಿ ಆನಿವರ್ಸರಿ 6 ಮಂತ್ ಇಂದು. ಗೈಸ್ ನಾವು ಸ್ವಲ್ಪ ನನ್ನ ತಲೆ ಇದ್ದಿದ್ದು ಸ್ವಲ್ಪ ಕೇಕ್ ಗೀಕ್ ತಂದ್ಕೇರೆ ಮಾಡ್ಬೇಕು ಅನ್ಕೊಂಡಿದ್ದೆ. ಬಟ್ 6 ಮಂದಿಗೆ ಅದು ಮಾಡಿದ್ರೆ ಭಾಳ ಓವರ್ ಅನ್ಸುತ್ತೆ ಆ್ಯಂಡ್ ಅಷ್ಟೊಂದು ಚಂದ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಅದು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡು ಜಸ್ಟ್ ನಾರ್ಮಲ್ ಆಗಿ ಸರ್ಪ್ರೈಸ್ ಈ ಕೊಟ್ಟೆ. ತರನೇ ಇರ್ಬೇಕು, ಸಿಂಪಲ್. ಜಸ್ಟ್ ಸಿಂಪಲ್ ಆಗಿ ನಾರ್ಮಲ್ ಆಗಿ ಸರ್ಪ್ರೈಸ್ ಕೊಟ್ಟೆ ಅಷ್ಟೇ. ಜಾತ್ರೆ ಜಾತ್ರೆ ಇಲ್ಲ. ಜಾತ್ರೆ ಮುಂದೆ ಬರೋ ದಿನಗಳಲ್ಲಿ ಮಾಡೋಣ. ಬನ್ನಿ ಸೀದಾ ಅಂತ ನಿಮಗೆ ನಂದು ಹಿಂಗಿತ್ತು ನೋಡಿ ಈಗ 6 ಮಂತ್ ಅನಿವರ್ಸರಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಲ್ಲರೂ ವಿಶ್ ಮಾಡಿದ್ದಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮಾಡ್ಯಾರ ಇನ್ಸ್ಟಾದಾಗ ಹ್ಯಾಪಿ 6 ಮಂತ್ ಅನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಇನ್ಸ್ಟಾದಾಗ ಹೇಳಕತ್ತೀನಿ ಗೈಸ್, ಮತ್ತೆ ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಆಗಲಾಗಿತ್ತ ಫಸ್ಟಿಗೆ ಅಂದಾರ. ಥ್ಯಾಂಕ್ ಯು ಸೋ ಮಚ್. ಕೊನೆ ಉಸಿರು ಕಾಪಾಡ್ಕೊ.